ಕಟ್ಟಲಿಲ್ಲ, ಗಿಡ ಮರಗಳಿಂದ ಕಲ್ಯಾಣವನ್ನ ಕಟ್ಟಲಿಲ್ಲ. ಅಜೋರೆ, ಹಾಗಾದರೆ ಬಸವ ಕಲ್ಯಾಣವನ್ನ ಯಾವುದರ ಮೇಲೆ ಕಟ್ಟಿದ್ರು ಅಂತಂದ್ರೆ ಭೌತಿಕದಿಂದ ಕಟ್ಟಡಗಳ ನಿರ್ಮಾಣ ಆಗಿದ್ದು, ಗಿಡ ಮರಗಳು ನಿರ್ಮಾಣ ಆಗಿದ್ದು. ಆದರೆ ಬಸವ ಕಲ್ಯಾಣ ಹೆಂಗ ನಿರ್ಮಾಣ ಆಗಿತ್ತಲ್ಲ, ಬಸವ ಕಲ್ಯಾಣ ಅಂತ ಯಾಕೆ ಕರೆಸ್ಕೊಂಡಿತ್ತು ಅಂದ್ರೆ ಬಸವ ಕಲ್ಯಾಣದೊಳಗ ಭಕ್ತಿಯ ಕಟ್ಟಡಗಳು ನಿರ್ಮಾಣ ಆಗಿದ್ದು, ಅದಕ್ಕಾಗದ ಬಸವ ಕಲ್ಯಾಣ. ಬಸವ ಕಲ್ಯಾಣ ಭಕ್ತಿ, ಭಾವ, ವೈರಾಗ್ಯ ಇವೆಲ್ಲವುಗಳನ್ನ ಸಂಗಮ ಮಾಡಿಕೊಂಡಿತ್ತು ಕಲ್ಯಾಣ. ಸಾಮಾನ್ಯ ಏನು ಕಲ್ಯಾಣವೆಂಬುದು ಕೈಲಾಸ ಅಂತ ಬರೀತಾರೆ ಶರಣರು. ಬಸವಣ್ಣ ಹೇಳುತ್ತಾನ, ಕಲ್ಯಾಣವೆಂಬುದು ಹೇಗಿತ್ತು ಅಂದ್ರ ಕಲ್ಯಾಣದಳು ನೀಡುವವರುಂಟು, ಬೇಡುವವರಾರೂ ಇರಲಿಲ್ಲ. ಕಲ್ಯಾಣದೊಳಗೆ ಬರೀ ಕೊಡವರ ಇದ್ರೆ ಹೊರತಾಗಿ ಬೇಡವರು ಯಾರೂ ಇರಲಿಲ್ಲ. ಇವತ್ತು ನಾವೆಲ್ಲ ಬೇಡವರಾಗಿವಿ, ಕೊಡವರೆಲ್ಲ ಕದ ಮುಚ್ಕೊಂಡು ಮನೆ ಹಾಕುಂತಾರ, ಎಲ್ಲ ಬೇಡವರಾಗಿ. ಒಂದಲ್ಲ ಒಂದ್ ರೀತಿಯಿಂದ ನಾ ಜೋಳಿಗೆ ಹಿಡ್ಕೊಂಡು ನಾ ಬೇಡತೀನಿ, ನೀವೇನು ಸುಮ್ಕೊಂಡಿರ್ತೀರೇನೋ, ನೀವು ದೇವ್ರ ಮುಂದ್ ಕುಂತ ನೀವು ಬೇಡ್ಕೊಳ್ಳವ್ರ, ನೀವು ಬೇಡ್ಕೊಳ್ಳವ್ರ. ರೋಡ್ನ್ಯಾಗ ಬೇಡವರು ಸಣ್ಣ ಭಿಕ್ಷಕರು, ನಾವೆಲ್ಲ ದೊಡ್ಡ ದೊಡ್ಡ ಭಿಕ್ಷಕರು. ಅವರೆಲ್ಲ ಸಣ್ಣ ಸಣ್ಣ ಭಿಕ್ಷಕರು, ನಾವೆಲ್ಲ ದೊಡ್ಡ ದೊಡ್ಡ ಭಿಕ್ಷಕರು. ಅವರೆಲ್ಲ ರೋಡ್ನ್ಯಾಗ ನಿಂತು ಬೇಡ್ತಾರ, ನಾವೆಟ್ಟ ಸ್ವಲ್ಪ ಮರ್ಯಾದೆ ಇಟ್ಕೊಂಡು ದೇವ್ರ ಗುಡಿಯಾಗ ಹೋಗಿ ಬೇಡ್ತೀವಿ. ನಾವು ಭಿಕ್ಷಕರೇ, ನಾವು ಭಿಕ್ಷಕರ. ಗುಡಿಯಾಗ ಹೋಗಿ ಬೇಡ್ತೀರಿಲ್ಲ, ಯಪ್ಪ ಅದನ್ನು ಕೊಡು, ಯಪ್ಪ ಇದನ್ನು ಕೊಡು, ಬೇಡ್ತೀರಿಲ್ಲ, ಅದು ಭಿಕ್ಷೆನೆ. ಭಿಕ್ಷೆನೆ. ಇಷ್ಟೆಲ್ಲ ಬದುಕ್ತಾ ಇದ್ದೇವೆ, ಗಾಳಿ ತಗೊಳ್ತಾ ಇದ್ದೇವೆ, ಅನ್ನ ಉಣ್ತಾ ಇದ್ದೇವೆ, ಬದುಕನ್ನ ಎಷ್ಟು ಚೆನ್ನಾಗಿ ನಾವು ಕಟ್ಟಿಕೊಂಡಿದ್ದೇವೆ ಅಂದ್ರೆ ಚನ್ನವೀರಪ್ಪ ಕೊಟ್ಟ ಭಿಕ್ಷೆ, ಅದು ಬೇರೆ ಏನಲ್ಲ. ಅವನು ಭಿಕ್ಷೆ, ಅವನೇ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಇರ್ತಿದ್ದೇವೆ. ಅವ ಕೊಟ್ಟ ಭಿಕ್ಷೆ ಅದು, ಭಿಕ್ಷೆ ಅದು. ಹಂಗ ಕಲ್ಯಾಣದೊಳಗೆ ಕೊಡವರೇ ಇದ್ರೆ ಹೊರತಾಗಿ ಬೇಡುವವರು ಯಾರೂ ಇರಲಿಲ್ಲ ಅಂತ ಬರೀತಾರೆ ಶರಣರು. ಅಂತಹ ಒಂದು ಕಲ್ಯಾಣದ ಮಹಾಪುರುಷನ ಅದ್ಭುತದ ಬಸವ ಪುರಾಣ. ಬಸವ ಪುರಾಣ ಕೇಳುವುದರಿಂದ, ಹೇಳುವುದರಿಂದ, ಇದು ಕೇಳುವ ಮನಸ್ಸು ಅಷ್ಟೇ ಶುದ್ಧ ಇರಬೇಕು, ಹೇಳುವ ಮನಸ್ಸು ಸಹಿತ ಅಷ್ಟೇ ಶುದ್ಧವಾಗಿ ಇರಬೇಕು. ಬಸವ ಪುರಾಣದಲ್ಲಿ ಅಂತಹ ಒಂದು ಮಹಾಪುರುಷನ ಬಸವ ಪುರಾಣ. ಬಸವ ಪುರಾಣ, ಬಸವ ಪುರಾಣದೊಳಗೆ ಎಂತಹ ದೊಡ್ಡ ಶಕ್ತಿ ಐತಿ ಅಂದ್ರ, ಮೊದಲಿಗೊಂದು ಘಟನೆಯನ್ನು ಹೇಳಿದ್ರೆ ಆ ಘಟನೆಯನ್ನು ಹೇಳಿ ಪುನಃ ನಾನು ಮುಂದುವರಿತೇನೆ. ಸವದತ್ತಿಯೊಳಗಡೆ ಬಸವ ಪುರಾಣ ನಡೆದಿತ್ತು 125-30 ವರ್ಷಗಳ ಆಚೆಗೆ. ಆತನೆಯ ಶಿವಯೋಗಿಗಳು, ಬಿದರಿಯ ಕುಮಾರ ಶಿವಯೋಗಿಗಳು, ಹಾನಗಲ್ಲ ಕುಮಾರ ಶಿವಯೋಗಿಗಳು ಎಲ್ಲರೂ ಹಿಂಗ ಕುಂತ್ಕೊಂಡಿದ್ರು. ಬಸವ ಪುರಾಣಕ್ಕೆ ಲಕ್ಷ ಜನ ನೆರೆದಿತ್ತು. ಅಂದು ಬಸವ ಪುರಾಣವನ್ನ ಹಾವೇರಿಯ ಹುಕ್ಕೇರಿ ಮಠದ ಶಿವನ ಸ್ವರೂಪಿಯಾಗಿರ್ತಕ್ಕಂತಹ ಶಿವ ಬಸವ ಮಹಾಸ್ವಾಮಿಗಳವರು ಬಸವ ಪುರಾಣವನ್ನು ಹೇಳಕತ್ತಿದ್ರು ಸವದತ್ತಿ ಒಳಗ. ಹೆಂಗ ನಡೆದತ್ತ ಬಸವ ಪುರಾಣ ಮಗುದ ಎಲ್ಲ ಜಂಗಮರು ಪ್ರಸಾದ ಕುಂತಿದ್ರು. ಇನ್ನೇನು ಹಿಂಗ ಮೋಡ ಬಂದು ಬಿಡುತ್ತು. ನೀವು ನೋಡ್ರಿ, ನೆತ್ತಿ ಮ್ಯಾಲ ಆಡಿಸಿದ್ರಂದ್ರೆ ಎಲ್ಲ ಮೋಡ ಕಾಣ್ತದೆ ಚನ್ನವೀರಪ್ಪನ ಮಠದೊಳಗೆ. ಕಾಣಕತ್ತೈತೇನೆ ಯಾರಿಗಾರೆ? ಕಾಣಕತ್ತೈತೇನು? ಇದು ಅಲ್ಲ, ನಮ್ಮ ಮೋಡನೇ ಇದೆಲ್ಲ ನೋಡ್ರಿ, ಸ್ವಲ್ಪ ಕಣ್ಣು ಬಿಟ್ಟು ಚಂದ, ಎಷ್ಟು ಚಂದ ಐತೆಲ್ಲ ಮಠ. ಮೋಡೆಲ್ಲ ಬಂದು ಬಿಡ್ತು. ಜಂಗಮರು ಪ್ರಸಾದಕ್ಕೆ ಕುಳಿತುಕೊಂಡಾರ. ಬಸವ ಪುರಾಣ ಅಂದ್ರೆ ಪ್ರಸಾದ, ಪ್ರಸಾದ ಅಂದ್ರೆ ಬಸವ ಪುರಾಣ, ಜಂಗಮ ಅಂದ್ರೆ ಬಸವ ಪುರಾಣ, ಜಂಗಮ ಅಂದ್ರೆ ಬಸವ ಪುರಾಣ. ಅಂತಹ ಜಂಗಮರೆಲ್ಲ ಪ್ರಸಾದಕ್ಕೆ ಕುಳಿತುಕೊಂಡಾರ. ಮಳೆ ಇನ್ನೇನು ಬಂದು ಜಂಗಮರಿಗೆ ತಾಕುತ್ತದೆ ಅನ್ನುವಂತಹ ಸಂದರ್ಭದೊಳಗ ಹಾನಗಲ್ಲ ಪೋರ ಹತ್ತನೇ ಶಿವಗಳಿಗೆ ಹೇಳ್ತಾರಂತ, ಯಪ್ಪ ಜಂಗಮರೆಲ್ಲ ಪ್ರಸಾದ ಕುಂತಾರ, ಬಸವಣ್ಣನ ಪ್ರಾಣ ಯಾವುದು ಅಂದ್ರೆ ಜಂಗಮ. ಬಸವಣ್ಣ ಯಾರ ಮೇಲೆ ಪ್ರಾಣ ಇಟ್ಟಾನ ಅಂದ್ರೆ ಜಂಗಮನ ಮೇಲೆ ಪ್ರಾಣ ಇಟ್ಟಾನ. ಅಂತಹ ಜಂಗಮ ಗಣಗಳೆಲ್ಲ ಪ್ರಸಾದ ಕುಂತ್ಕೊಂಡ್ರ. ಯಪ್ಪ ಮಳಿ ಏನರೇ ಬಂದು ಬಿಡ್ತು ಅಂದ್ರ ಜಂಗಮರೆಲ್ಲರೂ ಹಂಗೆ ಎದ್ದು ಹೋಗಿ ಬಿಡ್ತಾರ. ಯಪ್ಪ ಏನರೇ ಮಾಡೋ ನನ್ನಪ್ಪ ಅಂದ್ರ ಆತನೆಯ ಶಿವಯೋಗಿಗಳು ಬಸವಣ್ಣನನ್ನ ಸ್ಮರಿಸಿ ತಮ್ಮ ಕೈಯಲ್ಲಿರುವ ಬೆತ್ತವನ್ನ ಆಕಾಶಕ್ಕೆ ಹೀಗೆ ತೋರಿಸಿ ಹೇಳ್ತಾರ, ನೋಡು ಮಳೆರಾಯ, ಬಸವ ಪುರಾಣದಲ್ಲಿ ಜಂಗಮರೆಲ್ಲ ಪ್ರಸಾದ ಕುಳಿತುಕೊಂಡಾರ, ನೀ ಏನಾದ್ರೂ ಬಂದು ಬಿಟ್ಟಿ ಅಂದ್ರ ಜಂಗಮರೆಲ್ಲರೂ ಹಾಗೆ ಎದ್ದು ಹೋಗಿ ಬಿಡ್ತಾರ. ಬಸವಣ್ಣನಿಗೆ ಬಹಳ ನೋವಾಗುತ್ತದೆ. ಯಪ್ಪ ಯಪ್ಪ ಜಂಗಮರ ಪ್ರಸಾದ ಮುಗಿಮಠ ಒಂದ್ ಹನಿ ಜಂಗಮರಿಗೆ ತಾಕಬಾರದು ಅಂತ ಹಿಂಗ ಬೆತ್ತ ತೋರಿ ಬಿಟ್ರ ಜಂಗಮರ ಸುತ್ತೆಲ್ಲ ಮಳಿ ಬರಾಕತ್ತಿತ್ತಂತ. ಎಟ್ಟ ಪ್ರಸಾದ ಕುಂತಿದ್ರ ಅಷ್ಟೆಲ್ಲ ಬಿಟ್ಟು
ಬಸವ ಪುರಾಣ ಸಾಮಾನ್ಯ ಏನು? ಬಸವ ಪುರಾಣ ಅಂತಂದ್ರೆ ಕೇಳೋದು ಅಂದ್ರೆ ಹೇಳೋದು ಅಂದ್ರೆ ನಮ್ಮದೆಲ್ಲರದು ಪೂರ್ವ ಜನ್ಮ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮಾಧೀನವಲ್ಲವಯ್ಯ. ಇದೊಂದು ಗಾಳಿ ಬಿಟ್ಟಾದ ಕಲಬುರಗಿ ಶಹರದಲ್ಲಿ ಗುರು ಚನ್ನವೀರನ ಪವಿತ್ರ ಅಂಗಳದಲ್ಲಿ ಹೆಂಗ ಗಾಳಿ ಬಿಟ್ಟದಲ್ಲ, ಹೆಂಗ ಗಾಳಿ ಬಿಟ್ಟದ ಅಂದ್ರ ನಮ್ಮಣ್ಣ ನಿಮ್ಮಣ್ಣ ತಗೊಂಡು ಹೋಗುವಂತ ಗಾಳಿ ಅಲ್ಲ, ನಮ್ಮಣ್ಣ ನಿಮ್ಮಣ್ಣ ಭಕ್ತಿಯ ಕಡೆಗೆ ಕೊಂಡೊಯ್ಯುವಂತ ಬಸವ ಪುರಾಣದ ಗಾಳಿ ಬಿಟ್ಟದ. ಗಾಳಿ ಬಿಟ್ಟದ ಎಂತಹ ಪುರಾಣದಲ್ಲಿ ಅನೇಕ ಜನ ಜಂಗಮ ಯತಿಗಳ ದಿವ್ಯ ಸನ್ನಿಧಿಯಲ್ಲಿ ಪೂಜ್ಯನೀಯ ಕೃಷಿ ಋಷಿಗಳ ಕಾಯಕ ಯೋಗಿಗಳವರ ಮಂಗಲದ ಆಶೀರ್ವಾದದಲ್ಲಿ ಸಾಂಗೋ ಪಾಂಗವಾಗಿ ಬಸವ ಪುರಾಣ ಕೊನೆಯ ಹಂತದ ಕ್ಷಣದಲ್ಲಿ ನಾವು ನೀವೆಲ್ಲರೂ ಇದ್ದೇವೆ. ನಿನ್ನೆಯ ದಿನ ನಾವೆಲ್ಲರ ಚಿಂತನೆಯನ್ನ ಮಾಡ್ತಾ ಇದ್ವಿ. ಅಲ್ಲಮ ಪ್ರಭುಗಳೊಂದಿಗೆ ಸಂವಾದ ನಡೀತಿತ್ತು ಸೊನ್ನಲಾಪುರದಲ್ಲಿ ಶಿವಯೋಗಿ ಸಿದ್ದರಾಮನ ಜೊತೆಗೆ. ಅಲ್ಲಮ ಸಿದ್ದರಾಮನನ್ನ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ. ಕರ್ಮಯೋಗಿ ಸಿದ್ದರಾಮನನ್ನ ಶಿವಯೋಗಿ ಸಿದ್ದರಾಮನನ್ನಾಗಿ ನಾನು ನೋಡಬೇಕು ಅಂತ ಕಲ್ಯಾಣದಿಂದ ಬಂದೇನೆ ಅಂದ ಅಲ್ಲಮ ಪ್ರಭು. ಅಲ್ಲಮ ಪ್ರಭುವಿನ ವಾರಸುದಾರರು ಇವತ್ತು ವೇದಿಕೆ ಮೇಲಿದ್ದಾರೆ. ಹೊಲಸೂರು ಶ್ರೀಮಠ ಅಂದ್ರೆ ಅಲ್ಲಮ ಪ್ರಭುವಿನ ಪರಂಪರೆಯ ಮಹಾಪೀಠ. ಅಂತ ಪೀಠದ ಅಧಿಪತಿಗಳು ಇವತ್ತಿನ ದಿನ ಈ ವೇದಿಕೆ ಮೇಲಿದ್ದಾರೆ. ಅಲ್ಲಮ ಪ್ರಭುಗಳು ಬಸವ ಕಲ್ಯಾಣದಿಂದ 20-15 ಕಿಲೋಮೀಟರ್ ಹೊಲಸೂರು ಅಷ್ಟೇ ಬಹುಶಃ. ಅಂತ ಪುಣ್ಯ ಪಟ್ಟಣದಲ್ಲಿ ಅಲ್ಲಮ ಪ್ರಭುಗಳೇ ಬಂದು ಮಠದ ಅಡಿಗಲ್ಲನ್ನಿಟ್ಟ ಮಹಾಮಠದ ಅಧಿಪತಿಗಳು, ಅಲ್ಲಮನ ವಾರಸುದಾರರು, ಶೂನ್ಯ ಪೀಠದ ಮೇಲೆ ಕುಳಿತುಕೊಂಡ ಅಲ್ಲಮನ ವಾರಸುದಾರರಾಗಿ ಇವತ್ತಿನ ದಿನ ಇಷ್ಟೆಲ್ಲ ಜಂಗಮ ಯತಿಗಳು ನಮ್ಮ ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ. ಇವರೆಲ್ಲರೂ ಯಾರ ವಾರಸುದಾರರು ಅಂದ್ರೆ ಅಲ್ಲಮನ ಪೀಠದ ಶೂನ್ಯ ಪೀಠದ ವಾರಸುದಾರರು. ಶೂನ್ಯ ಪೀಠ ನೀವೆಲ್ಲ ನೋಡಿದ್ರಿ. ಪೂಜ್ಯನೀಯ ಗುರುಗಳು ಮಣ್ಣೆಯ ದಿನ ಭಕ್ತ ಮಹೇಶ ಪ್ರಸಾದ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳವನ್ನ ಏರಿ ಶೂನ್ಯ ಪೀಠದ ಮೇಲೆ ಕುಳಿತುಕೊಂಡು ನಿಮಗೆಲ್ಲರಿಗೂ ಆಶೀರ್ವಾದವನ್ನ ಮಾಡಿದ್ರು. ಅಜೋರೆ ಶೂನ್ಯ ಪೀಠದ ವಾರಸುದಾರರು ಯಾರು ಅಂತ ನೀವು ನನಗೆ ಪ್ರಶ್ನೆ ಕೇಳಿದ್ರೆ, ನಮ್ಮೊಳಗಡೆ ಕಾವ್ಯ ಒಳಗಡೆ ಅನೇಕ ಹಂತಗಳು ಬರ್ತವೆ. ಗುರುಗಳು ಅಂತ ಬರ್ತಾರೆ, ವಿರಕ್ತರು ಅಂತ ಬರ್ತಾರೆ, ಆಚಾರ್ಯರು ಅಂತ ಬರ್ತಾರೆ, ಆರೂಢರು ಅಂತ ಬರ್ತಾರೆ, ಇನ್ನು ಅನೇಕ ಸಿದ್ಧಾಂತಗಳು ನಮ್ಮ ತತ್ವದಲ್ಲಿ ಬರ್ತವೆ. ಆದರೆ ಶೂನ್ಯ ಪೀಠದ ಹರಿಕಾರರು ಯಾರು ಅಂತಂದ್ರೆ, ಶೂನ್ಯ ಪೀಠದ ವಾರಸುದಾರರು ಯಾರು ಅಂತಂದ್ರೆ, ಯಾರಿಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಂತ ನೇಮ ಬರ್ತದಲ್ಲ ಅವರೆಲ್ಲರೂ ಅಲ್ಲಮನ ಬಸವಾದಿ ಪ್ರಮುಖರ ವಾರಸುದಾರರುಗಳೇ. ಇವರೆಲ್ಲರೇನು ಕುಂತಾರಲ್ಲ ಮಹಾತ್ಮರ, ಇವರೆಲ್ಲರ ಬಸವಾದಿ ಪರಂಪರೆಯ ವಾರಸುದಾರರುಗಳು, ಸಮಾಜವನ್ನ ಕಟ್ಟುವ ವಾರಸುದಾರರುಗಳು. ವಿರಕ್ತ ಆಗೋದಂದ್ರೆ ಸಾಮಾನ್ಯ ಅಲ್ಲ, ವಿರಕ್ತನ ಸ್ಥಿತಿಯನ್ನ ಮುಟ್ಟುವುದಂದ್ರೆ ಸಾಮಾನ್ಯ ಅಲ್ಲ. ಬರೀತಾರೆ ವಿರಕ್ತ ಅಂದ್ರೆ ಏನು ಅಂದ್ರ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗಬೇಕು, ಕಾಲಿಗೆ ಚಕ್ರ ಕಟ್ಟಿಕೊಂಡು ಸಮಾಜವನ್ನು ತಿದ್ದಬೇಕು. ಹಾನಗಲ್ ಕುಮಾರ ಶಿವಗಳೊಂದು ಮಾತನ್ನ ಹೇಳುತ್ತಾರೆ, ಸ್ವಾಮಿ ಎಂದರೆ ಮಠದ ಒಡೆಯನಲ್ಲ, ಸಮಾಜದ ಒಬ್ಬ ನಿಷ್ಠಾವಂತ ಸೇವಕ. ನೋಡ್ರಿ ಎಷ್ಟೆಲ್ಲ ಜಂಗಮ ಯತಿಗಳು ನಮ್ಮ ವೇದಿಕೆ ಮೇಲೆ ಪಾಲ್ಗೊಂಡಿದ್ದಾರೆ. ಇವರೆಲ್ಲರೂ ಸಹಿತ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವ ತತ್ವ ಸಿದ್ಧಾಂತದ ಅಡಿಯಲ್ಲಿ ತಮ್ಮ ಮಠದ ಪೀಠವನ್ನು ಅಂಟಿಕೊಂಡು ಕುಂಡುವಂತ ಸ್ವಾಮಿಗಳಲ್ಲ. ಹಾನಗಲ್ಲ ಕುಮಾರ ಶಿವಯೋಗಿಗಳು ಹೇಳಿದ ಹಾಗೆ ಈ ಸಮಾಜವನ್ನು ತಿದ್ದಬೇಕು ಅಂತ ತಿಳ್ಕೊಂಡು ಹೊರಟಂತ ಪುಣ್ಯ ಪುರುಷರು ಇವರೆಲ್ಲ. ಜೋರು ಚಪ್ಪಾಳೆ ಇವರಿಗಾಗಿ, ಕೈ ಮೇಲೆ ಎತ್ತಿ ಜೋರು ಚಪ್ಪಾಳೆ. ಸಾಮಾನ್ಯ ಏನು, ಒಬ್ಬ ಸನ್ಯಾಸಿ ಯಾರಿಗಾಗಿ ಬದುಕಬಲ್ಲ? ಇದೊಂದು ಪ್ರಶ್ನೆ ಇಟ್ಕೋರಿ ನೀವೆಲ್ಲ. ಒಬ್ಬ ಸನ್ಯಾಸಿ ಯಾರಿಗಾಗಿ ಬದುಕಬಲ್ಲ? ಪುನಃ ಹೇಳೋದಿಲ್ಲ, ಒಂದು ಮಾತು ಹೇಳುತ್ತಾನೆ. ಒಬ್ಬ ಸನ್ಯಾಸಿಯ ಬದುಕು ಎಷ್ಟು ಕಠೋರ ಇರುತ್ತದೆ ಅಂದ್ರೆ, ಪೂಜ್ಯನೀಯ ಗುರುಪಾದಲಿಂಗ ಶಿವಗಳು
ಎಲ್ಲದು ಶಾಂತ ರೀತಿಯಿಂದದ್ದಾಗ ಪದೇ ಪದೇ ಒಂದು ಮಾತನ್ನ ಹೇಳ್ತಿರ್ತಾರೆ, ಯಾರು ಬೇಕಾದ್ರೂ ಆಗ್ಬೋದು, ಆದ್ರೆ ಸ್ವಾಮಿ ಆಗೋದು ಬಹಳ ಕಷ್ಟ, ಬಹಳ ಕಷ್ಟ. ಸ್ವಾಮಿಗೆ ಅಷ್ಟು ಇಷ್ಟು ನೋವು ಬರ್ತಾವ ಅಂತ ತಿಳ್ಕೊಂಡಿರೇನು? ನೀವು ಬಹಳ ಚಲೋ ತಿಳ್ಕೊಂಡಿರಿ. ಅಜ್ಜವ್ರ ನಿಮಗೇನು ಕಡಿಮೆ ಆಗೈತ್ರಿ? ಕಾರಣೊಳಗ ಬರ್ತೀರಿ, ಕಾರಣೊಳಗ ಹೊಕ್ಕಿರಿ. ಹೌದಲ್ಲ? ಬಹಳ ಜನರ ಪ್ರಶ್ನೆ, ಸ್ವಾಮಿಗಳಿಗೇನು ಕಡಿಮೆ ಆಗ್ಯದ? ಕಾರಣಾಗ ಬರ್ತಾರ, ಕಾರಣಾಗ ಹೊಕ್ಕಾರ. ಏನ್ರಿ ಸ್ವಾಮಿಗಳು ಬಾರಿ ಪೇಟ ಸುತ್ಯಾರ, ಕರುಳೊಳಗ ರುದ್ರಾಕ್ಷಿ ಹಾಕ್ಯಾರ, ಹಂಗ ಸ್ವಾಮಿಗಳು ಜಗ್ ಬಗ್ ಜಗ್ ಬಗ್ ಜಗ್ ಬಗ್ ಕಾಣಕತ್ತಾರ ಅಂತೀರಿ ನೀವೆಲ್ಲ. ನಿಮಗೊಂದು ಸತ್ಯ ಹೇಳುತ್ತಾನೆ, ಸ್ವಾಮಿ ಹೊರಗ ಮಾತ್ರ ಜಗಬಗ ಜಗಬಗ ಕಾಣ್ತಾನೆ ಹೊರತಾಗಿ ಒಳಗ ಹೆಂಗಿರ್ತೈತಿ ಅಂದ್ರೆ ಬಗ್ 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 ಬೆಂಕಿ ಹತ್ತಿರ್ತದೆ. ದೀಪ 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 ಉರಿದಂಗ ಉರಿಬೇಕಾಗ್ತದೆ, ಬತ್ತಿ ಸುಟ್ಟಂಗ ಸುಡಬೇಕಾಗ್ತದೆ. ಊದಿನ ಕಡ್ಡಿ ಹೆಂಗ ತಾನು ಸುಟ್ಟುಕೊಂಡು ಸುವಾಸನೆಯನ್ನು ಕೊಡ್ತದಲ್ಲ, ಹಂಗ ಸನ್ಯಾಸಿಗಳು ತಮ್ಮನ್ನು ತಾವು ಸುಟ್ಟುಕೊಂಡು ಸಮಾಜಕ್ಕೆ ನೆರಳನ್ನು ಕೊಡ್ತಾರೆ, ನೆರಳು ಕೊಡ್ತಾರೆ. ಸಾಮಾನ್ಯ ಏನು ನೆರಳು ಕೊಡೋದು ಅಂದ್ರೆ ಸಾಮಾನ್ಯ ಏನೋ? ಅವಾ ತಾಯಿಯನ್ನ, ಬಂಧುಗಳನ್ನ, ಬೀಗರನ್ನ, ಬಿಜ್ಜರನ್ನ, ಅಣ್ಣನನ್ನ, ತಮ್ಮನನ್ನ, ತಂಗಿಯನ್ನ, ಅಕ್ಕನನ್ನ, ಇವರೆಲ್ಲರನ್ನ ತೊರೆದು ಸಮಾಜವೇ ನನ್ನ ತಂದೆ ತಾಯಿಗಳು ಅಂತ ಬದುಕುವಂತಹ ವಾರಸುದಾರರುಗಳು ಇವರೆಲ್ಲ. ಸಮಾಜ 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 ನಮ್ಮ ಜೀವ, ಅವರನ್ನ ನಂಬಿ ಬದುಕಬೇಕು ಅಂತ ಬಂದಂತಹ ಪುಣ್ಯ ಪುರುಷರು ಇವರೆಲ್ಲ. ಚನ್ನವೀರಪ್ಪವರು ಯವ ನಮ್ಮಣ್ಣ ಅಗಲೆ 40 ವರ್ಷ, ನಮ್ಮಣ್ಣ ಅಗಲಿಗೆ 40 ವರ್ಷ ಆಯ್ತು. ಅವ್ರು ಯಾರಿಗಾಗಿ ಬದುಕಿದ್ರು ಹೇಳ್ರಿ? ತಪಸ್ಸು ಮಾಡಿದ್ರು. ಎಲ್ಲಿ? ನಮ್ಮಂಗ ನಿಮ್ಮಂಗ ಎಸಿ ರೂಮ್ನ್ಯಾಗ ಅಲ್ಲ, ನಮ್ಮಂಗ ನಿಮ್ಮಂಗ ಆರಾಮ್ ಕಾರ್ನ್ಯಾಗ ಅಡ್ಡಾಡ್ಲಿಲ್ಲ. ಎಂತಲ್ಲಿ ತಪಸ್ಸನ್ನ ಮಾಡಿದ್ರು? ಉಣ್ಣಾಕ ಅನ್ನ ಸಿಗಲಾರದಲ್ಲಿ, ಕುಡಿಯಾಕ ನೀರು ಸಿಗಲಾರದಲ್ಲಿ, ಗುಡ್ಡ ಬೆಟ್ಟಗಳ ನಡುವೆ ಮೃಗ ಪ್ರಾಣಿಗಳ ಮಧ್ಯದಲ್ಲಿ ತಪಸ್ಸನ್ನ ಮಾಡಿದ್ರು. ಚನ್ನವೀರಪ್ಪ ಯಾರಿಗಾಗಿ ಗುಡ್ಡ ಬೆಟ್ಟಗಳಲ್ಲಿ ತಪಸ್ಸು ಮಾಡಿದ ಅಂದ್ರ, ನನಗೆ ಎಷ್ಟು ಯಾಕ ತ್ರಾಸಾಗಲ್ಯಾಕ, ಸಮಾಜದವರು ಮಾತ್ರ ಸುಖದಿಂದ ಇರಬೇಕಂತ ಹೇಳಿ ತಪಸ್ಸು ಮಾಡಿದ. ಒಳಗ ಕುಂತಪ್ಪ ತಪಸ್ಸು. 12ನೇ ಶತಮಾನದ ಬಸವಾದಿ ಶಿವಶರಣರೆಲ್ಲ ತಮಗಾಗಿ ಬದುಕಲಿಲ್ಲ, ತಮಗಾಗಿ ಕಲ್ಯಾಣವನ್ನ ಕಟ್ಟಲಿಲ್ಲ, ತಮಗಾಗಿ ಬದುಕಿ ಹೋಗಲಿಲ್ಲ. ಯಾರಿಗಾಗಿ ಬದುಕಿದ್ರು ಅಂತಂದ್ರ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. 771 ಅಮರಗಣಗಳು, 1,96 ಚರಜಂಗಮರು ಯಾರಿಗಾಗಿ ಬದುಕಿದ್ರು ಅಂದ್ರ ಈ ಸಮಾಜದ ಒಳತಿಗಾಗಿ ಬದುಕಿದ್ರು, ಈ ಸಮಾಜದ ಒಳತಿಗಾಗಿ. ಬಸವ ಪುರಾಣ ಅಂದ್ರೆ ಏನು? ಬಸವಣ್ಣ ಅಂದ್ರೆ ಏನು? ಹಾನಗಲ್ ಕುಮಾರಶಿವಗಳಂದ್ರೆ ಏನು? ಸುಮ್ಮನೆ ಮಾತಾಡೋದೇನೋ ಈ ಸಮಾಜ. ಸ್ವಾಮಿ ಅಂದ್ರೆ ಏನು? ನೀವೆಲ್ಲ ನೆನಪಿಟ್ಟುಕೊಡ್ರಿ. ಮಠಗಳ ಬಗ್ಗೆ ಸುಮ್ಮನೆ ಮಾತಾಡೋದಲ್ಲ, ಮಠಗಳ ಬಗ್ಗೆ ಎಲ್ಲೋ ದೂರದಲ್ಲಿ ಕುತ್ಕೊಂಡು ಮಾತನಾಡೋದಲ್ಲ. ಇವತ್ತೇನಾದ್ರೂ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಮಠ ಮಂದಿರಗಳು ಇಲ್ಲದೆ ಹೋದ್ರೆ ನಾವ್ಯಾರು ಈ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ. ಅವರ ಪುಣ್ಯ, ಮಠ ಮಂದಿರಗಳ ಪುಣ್ಯ. ಇವತ್ತು 4 ಅಕ್ಷರವನ್ನು ಕಲಿತಿದ್ದೇವೆ ಅಂದ್ರೆ, ಇವತ್ತು ಹಣೆ ಮೇಲೆ ಭಸ್ಮ ಧರಿಸಿಕೊಂಡೇವಿ ಅಂತಂದ್ರ, ಇವತ್ತಿಟ್ಟು ಚಂದ ಪುರಾಣಕ್ಕೆ ಬಂದು ಕುಳಿತುಕೊಂಡಿದ್ದೇವೆ ಅಂದ್ರೆ, ಇವತ್ತು ಅಲ್ಲಲ್ಲಿಗೆ ಪ್ರವಚನ, ಕೀರ್ತನೆ, ಸಂಗೀತ ಕೇಳಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ವೀರಶೈವ ಲಿಂಗಾಯತ ಮಠ ಮಂದಿರಗಳು. ಮಠ ಮಂದಿರಗಳು ಸುಮ್ಮನೆ ಏನು? ಒಬ್ಬ ಸ್ವಾಮಿ ಇಲ್ಲದೆ ಇದ್ರೆ, ಒಬ್ಬ ಬಸವಣ್ಣ ಹುಟ್ಟದೆ ಹೋಗಿದ್ರೆ, ಒಬ್ಬ ತೋಂಟದ ಸಿದ್ಧಲಿಂಗ ಶಿವಗಳು ಜನಿಸದೆ ಹೋಗಿದ್ರೆ, ಒಬ್ಬ ಹಾನಗಲ್ಲ ಕುಮಾರ ಶಿವಗಳು ಜನಿಸದೆ ಹೋಗಿದ್ರೆ, ಒಬ್ಬ ಚನ್ನವೀರ ಶಿವಗಳು ಜನಿಸದೆ ಹೋಗಿದ್ರೆ ನಾವ್ಯಾರು ಈ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ. ಹುಟ್ಟುತ್ತಿದ್ದೇವೆ ಕರೆ, ಇರ್ತಿದ್ವಿ ಭೂಮಿ ಮೇಲೆ. ಹೆಂಗ ಇರ್ತಿದ್ದೀವಿ ಅಂತಂತಂದ್ರ ನರ ಮನುಷ್ಯರಾಗಿ ಇರ್ತಿದ್ದೀವಿ ಹೊರತಾಗಿ ಹರ ಮನುಷ್ಯರಾಗಿ ನಾವ್ಯಾರು ಇರ್ತಾ ಇರ್ಲಿಲ್ಲ.